ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಜೀವನದ ಅನುಭವ ಚಾನೆಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ಮಹಿಳಾ ದಿನಾಚರಣೆ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಪ್ರತಿ ವರ್ಷ ಮಾರ್ಚ್ 8ನೇ ತಾರೀಕು ನಾವು ಮಹಿಳಾ ದಿನಾಚರಣೆನ ಆಚರಣೆ ಮಾಡ್ತೀವಿ. ಮಹಿಳೆಯರನ್ನ ಸಂಭ್ರಮಿಸ್ತೀವಿ. ಈ ದಿನ ವುಮೆನ್ಸ್ ಡೇ ಅಂದ ತಕ್ಷಣ ಬೆಳಗ್ಗೆಯಿಂದನೇ ವಾಟ್ಸಪ್ ನಲ್ಲಿ ಸ್ಟೇಟಸ್ಗಳೇನು, ಮೆಸೇಜ್ಗಳೇನು, ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ ಅಂತ. ವುಮೆನ್ ಅಂದ್ರೆ ಡಬ್ಲ್ಯೂ ಅಂದ್ರೆ ಇದು, ಓ ಅಂದ್ರೆ ಅದು, ಎಂ ಅಂದ್ರೆ ಇದು, ಇ ಅಂದ್ರೆ ಇದು, ಈ ತರ ಅಬ್ರಿವೇಷನ್ ಗಳನ್ನ ಕ್ರಿಯೇಟ್ ಮಾಡಿ ವುಮೆನ್ ಚಿತ್ರಗಳನ್ನ ಹಾಕಿ, ನೀವು ಶಕ್ತಿಶಾಲಿ, ಬಲಶಾಲಿಗಳು, ವುಮೆನ್ ಆರ್ ಸ್ಟ್ರಾಂಗ್ ಅಂತ ಸ್ಟೇಟಸ್ ಗಳನ್ನ ನೋಡ್ತಾ ಇರ್ತೀವಿ. ಎಲ್ಲ ಕಡೆ ಮಹಿಳೆಯರ ದಿನಾಚರಣೆ ಅಂತ ಫಂಕ್ಷನ್ ತಯಾರಿ ನಡೀತಾ ಇರುತ್ತೆ. ಸ್ಟೇಜ್ ನ ರೆಡಿ ಮಾಡ್ತಾರೆ, ಮಹಿಳೆಯರನ್ನ ಗೆಸ್ಟ್ ಆಗಿ ಕರೀತಾರೆ, ಹಾರ ಹಾಕ್ತಾರೆ, ಚಪ್ಪಾಳೆ ತಟ್ತಾರೆ, ಮೊಮೆಂಟೋ ಕೊಟ್ಟು ಕಳಿಸ್ಬಿಡ್ತಾರೆ. ಆದ್ರೆ ಇಂಥ ಆಚರಣೆ ನಮಗ್ ಬೇಡ. ಮಹಿಳೆಗೆ ಬೇಕಾಗಿರೋದು ದೈಹಿಕ ಮತ್ತು ಮಾನಸಿಕ ರಕ್ಷಣೆ. ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸ್ತಾರೆ. ಭೂಮಿ ತಾಯಿ ಹೇಗೆ ನಮ್ಮ ಭಾರನ ತಡ್ಕೊಳ್ತಾಳೋ ಅದೇ ರೀತಿ ಹೆಣ್ಣು ಎಲ್ಲದನ್ನು ಸಹಿಸ್ಕೊಳ್ತಾಳೆ ಅಂತ ಭೂಮಿ ತಾಯಿಗೆ ಹೋಲಿಸ್ತಾರೆ. ಸಹನಾ ಮೂರ್ತಿ ಅಂತ ಕರೀತಾರೆ, ಕ್ಷಮೆಯ ಧರಿತ್ರಿ ಅಂತ ಹೇಳ್ತಾರೆ. ಆದರೆ ಹೆಣ್ಮಕ್ಳಿಗೆ ಬೇಕಾಗಿರೋ ಪ್ರೀತಿ, ವಿಶ್ವಾಸ, ಸ್ವತಂತ್ರ, ಗೌರವ ಇದು ಸಿಗ್ತಾ ಇದೆಯಾ? ಇಲ್ಲ, ಖಂಡಿತವಾಗ್ಲೂ ಇಲ್ಲ. ಹೆಣ್ಣು ಗಂಡು ಎರಡೂ ಒಂದೇ, ಜೆಂಡರ್ ಈಕ್ವಾಲಿಟಿ ಬಂದಿದೆ ಅಂತ ಬರೀ ಬಾಯಿ ಮಾತಲ್ಲಷ್ಟೇ ಕೇಳ್ತಾ ಇದೀವಿ. ಎಲ್ಲಿದೆ ಈಕ್ವಾಲಿಟಿ? ಹೆಣ್ಮಕ್ಳು ಯಾವಾಗ್ಲೂ ಗಂಡ್ಮಕ್ಳಿಗಿಂತ ಒಂದ್ ಹೆಜ್ಜೆ ಕೆಳಗೆ ಇರ್ತಾರೆ. ಈಗ್ಲೂ ಹೆಣ್ಮಗು ಹುಟ್ಟಿದ್ರೆ ತಂದೆ ತಾಯಿ ಕೊರಗ್ತಾರೆ, ಅಯ್ಯೋ ಹೆಣ್ಮಗು ಆಗೋಯ್ತಲ್ಲ, ಮುಂದೆ ಈ ಮಗು ದೊಡ್ಡದಾಗಿ ಶೋಷಣೆ ಅನುಭವಿಸಿ ಕಷ್ಟಗಳನ್ನ ಪಡ್ಬೇಕಲ್ಲ ಜೀವನದಲ್ಲಿ ಅಂತ ತಂದೆ ತಾಯಿ ಹೆದರ್ತಾ ಇದ್ದಾರೆ. ಹೆಣ್ಮಕ್ಳ ಜೀವನ ಅಷ್ಟು ಸುಲಭ ಅಲ್ಲ, ಗಂಡ್ಮಕ್ಳದಾದ್ರೆ ಹೇಗೋ ನಡೆದೋಗ್ಬಿಡುತ್ತೆ ಅಂತ ತಂದೆ ತಾಯಿರಲ್ಲಿ ಒಂದು ಭಯ ಕಾಡ್ತಾ ಇದೆ. ಇಂಥ ಯೋಚನೆಗಳು ಕಡಿಮೆ ಆಗೋದು ಯಾವಾಗ ನಮ್ಮ ಸಮಾಜದಲ್ಲಿ? ಕೆಲವೊಂದು ಒಳ್ಳೆ ಫ್ಯಾಮಿಲಿಗಳು ಇದಾವೆ, ಹೆಣ್ಮಗು ಹುಟ್ಟಿದ್ರೆ ಖುಷಿ ಪಡೋಂಥವ್ರು ಇದಾರೆ, ಅವ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಹೀಗೆ ಹುಟ್ಟಿದಾಗ್ಲಿಂದಾನೇ ಹೆಣ್ಮಕ್ಳಿಗೆ ಸಿಗ್ಬೇಕಾದ ರೆಸ್ಪೆಕ್ಟೇ ಸಿಗ್ತಾ ಇಲ್ಲ. ಇನ್ ಹೆಣ್ಮಕ್ಳು ಹುಟ್ಟಿ ಬೆಳೆದು ಸ್ಕೂಲು ಕಾಲೇಜು ಸೇರ್ಕೊಳ್ತಾರೆ. ಹೆಣ್ಮಕ್ಳಿಗೆ ಯಾಕೆ ಜಾಸ್ತಿ ಓದಿಸ್ಬೇಕು? ಅವ್ರು ಹೇಗಿದ್ರು ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಡ್ತಾರೆ. ಇನ್ನು ಅವಳೇನಾದ್ರೂ ದುಡಿದ್ರು ಅದು ಗಂಡನ ಮನೆಗೆ ಸೇರುತ್ತೆ ಅಂತ ಹೇಳಿ ಹೆಣ್ಮಗು ಓದೋ ಅಂತ ಆಸಕ್ತಿ ಇದ್ರೂನು ಅದನ್ನ ಕುಗ್ಗಿಸ್ಬಿಡ್ತಾರೆ. ಈ ತರ ಯೋಚನೆ ಮಾಡೋರು ಈಗ್ಲೂ ಕೂಡ ಇದ್ದಾರೆ. ಹೇಗೋ ಕಷ್ಟಪಟ್ಟು ಓದಿ ಒಂದು ಕೆಲಸನ ಸಂಪಾದನೆ ಮಾಡ್ಕೊಂಡು ವರ್ಕಿಂಗ್ ವುಮೆನ್ ಆಗ್ತಾರೆ. ಆ ವರ್ಕಿಂಗ್ ವುಮೆನ್ ಮನೆಯಲ್ಲಿ ಬೇಗ ಎದ್ದು ಮನೆ ಕೆಲಸಗಳನ್ನ ಮುಗಿಸಿ, ತಿಂಡಿ ಮಾಡಿ, ಮಕ್ಕಳಿದ್ರೆ ಮಕ್ಕಳನ್ನ ನೋಡ್ಕೊಂಡು ಅವ್ರಿಗೆ ಸ್ಕೂಲಿಗೆ ಕಳಿಸಿ, ಗಂಡ, ಫ್ಯಾಮಿಲಿ ಎಲ್ಲರನ್ನೂ ಸಂಭಾಳಿಸ್ಕೊಂಡು ಹೇಗೋ ತನ್ನ ಬದುಕನ್ನ ಕಟ್ಟಿಕೊಂಡು ಕೆಲಸಕ್ಕೆ ಹೋಗ್ತಾಳೆ. ಆದ್ರೆ ಪಬ್ಲಿಕ್ ಪ್ಲೇಸಸ್ಗಳು ಎಷ್ಟು ಸೇಫ್ಟಿ ಇದೆ ಹೇಳಿ? ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಬಸ್ ಸ್ಟ್ಯಾಂಡ್ ಇರ್ಬೋದು, ಬಸ್ಗಳಲ್ಲಾಗಿರ್ಬೋದು, ಎಷ್ಟು ಸೇಫ್ಟಿ ಇದೆ? ಎಷ್ಟು ರ್ಯಾಗಿಂಗ್ನ ಅನುಭವಿಸ್ತೀವಿ ನಾವು. ಲೇಟ್ ನೈಟ್ ಶಿಫ್ಟ್ ಮಾಡೋ ಹೆಣ್ಮಕ್ಳು ಕ್ಯಾಬ್ನಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಅದು ಎಷ್ಟು ಸೇಫ್ಟಿ ಇರುತ್ತೆ? ಹೆಣ್ಮಕ್ಳು ಹೊರಗಡೆ ಹೋದ್ರು ಅಂದ್ರೆ ತಂದೆ ತಾಯಿಯಂದ್ರು ಯಾವಾಗ ಹೆಣ್ಮಗು ವಾಪಸ್ ಮನೆಗೆ ಬರುತ್ತೆ ಅನ್ನೋ ಆತಂಕದಲ್ಲೇ ಜೀವನ ಮಾಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಹೊರಗಡೆ ಹೋದ ಹೆಣ್ಮಕ್ಳಿಗೆ ಎಷ್ಟು ಸೇಫ್ಟಿ ಇದೆ? ಎಲ್ಲಿ ನೋಡಿದ್ರು ಅತ್ಯಾಚಾರ, ಕೊಲೆಗಳು ಇದಿನ್ನೂ ಕಡಿಮೆ ಆಗಿಲ್ಲ. ನಮ್ಮ ಗೌರ್ಮೆಂಟ್ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಯಾರಾದ್ರೂ ಅತ್ಯಾಚಾರ ಮಾಡಿದ್ರೆ ಅಂತವ್ರನ್ನ ಸಡನ್ ಆಗಿ ಗಲ್ಲಿಗೇರಿಸ್ಬೇಕು. ಈ ರೀತಿ ನಮ್ಮ ಗೌರ್ಮೆಂಟ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ಅಂತ ತಪ್ಪನ್ನ ಮಾಡೋದಕ್ಕೆ ಮತ್ತೊಬ್ರು ಹೆದರ್ಬೇಕು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು ಅಂತ ಹೇಳ್ತಾರೆ, ಆದ್ರೆ ಇದೇನಾ ಇವ್ರು ಕೊಡ್ತಾ ಇರೋ ಗೌರವ ನಮಗೆ? ಇನ್ನು ಮದ್ವೆ ಆಗಿ ಹೆಣ್ಮಕ್ಳು ತನ್ನ ತವರು ಮನೆ, ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು, ಫ್ರೆಂಡ್ಸ್, ತನ್ನ ಊರು, ತನ್ನ ಇಷ್ಟವಾದ ವಸ್ತುಗಳು ಎಲ್ಲದನ್ನ ಬಿಟ್ಟು ಗಂಡ ಅನ್ನೋ ಒಬ್ಬ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಕನಸುಗಳನ್ನ ಹೊತ್ಕೊಂಡು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ. ಗಂಡನ ಜೊತೆ ಹಾಗಿರ್ತೀನಿ, ಹೀಗಿರ್ತೀನಿ, ಅಲ್ಲಿಗೆ ಹೋಗ್ತೀನಿ, ತವರ ಮನೆ ರೀತಿನೇ ಗಂಡನ ಮನೆನೂ ಇರುತ್ತೆ ಅಂತ ಏನೇನೋ ಆಸೆಗಳನ್ನ ಇಟ್ಕೊಂಡು ಗಂಡನ ಮನೆಗೆ ಹೋಗ್ತಾಳೆ ಹೆಣ್ಮಗು. ಆದ್ರೆ ಅಲ್ಲೂ ಅಷ್ಟೇ, ಅದೆಲ್ಲ ಸುಳ್ಳು. ಅಲ್ಲಿ ಅವಳಿಗೆ ಫ್ರೀಡಮ್ಮೇ ಇರೋದಿಲ್ಲ. ಸ್ವಂತ ತವರು ಮನೆಗೆ ಬರ್ಬೇಕಂದ್ರೆ ಎಷ್ಟು ಪರ್ಮಿಷನ್ಗಳು. ಹೆಣ್ಮಗು ಮದ್ವೆ ಮಾಡ್ಕೊಂಡು ಹೋಗ್ಬಿಟ್ಲು ಅಂದ್ರೆ ತವ್ರ ಮನೆ ಸಂಬಂಧ ಕಟ್, ಮುಗಿದ್ ಹೋಯ್ತಿನ್ನ, ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅನ್ನೋಂತ ಮಾತನ್ನ ಹೇಳ್ಬಿಡ್ತಾರೆ. ಇನ್ಮೇಲಿಂದ ತವ್ರ ಮನೆ ನಿಮ್ಮೂರಲ್ಲ, ಗಂಡನ ಮನೆನೇ ನಿಮ್ಮೂರು. ತವರ ಮನೆಗೆ ವರ್ಷಕ್ಕೆ ಒಂದ್ಸಲ ಅಥವಾ ಹಬ್ಬ ಅಂದ್ರೆ 2 ಸಲ ಅಷ್ಟೇ ಹೋಗಿ ಬರ್ಬೋದು. ನಮ್ಮ ಸ್ವಂತ ಮನೆಗೆ ನಾವು ಗೆಸ್ಟ್ಗಳಾಗೋಗ್ಬಿಡ್ತೀವಿ. ಮತ್ತೆ ತವರ ಮನೆಗೆ ಅವಾಗವಾಗ ಫೋನ್ ಮಾಡೋ ಹಾಗಿಲ್ಲ, ತಿಂಗಳಿಗೆ ಇಷ್ಟೇ ಸಲ ಫೋನ್ ಮಾಡಬೇಕು. ಈ ರೀತಿ ಕಟ್ಟುನಿಟ್ಟನ್ನು ಹಾಕ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ತವ್ರ ಮನೆಯಲ್ಲಿ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಗಳ ಮದ್ವೆ ಇದ್ರೆ ಕೈ ಕಟ್ಕೊಂಡು ಪರ್ಮಿಷನ್ ಕೇಳೋಂತ ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನನ್ನ ಫ್ರೆಂಡ್ ಮದ್ವೆಗೆ ಕಳಿಸ್ಕೊಡಿ ಅಂತ.
ಗಂಡನ ಮನೇಲಿ ಕಳಿಸ್ಬೇಡ ಅವಳನ್ನ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ಗಂಡಂದ್ರು ಅವ್ರ ಮಾತನ್ನೇ ಕೇಳ್ತಾರೆ. ಹೆಂಡತಿಗೆ ಯಾವ ಬೆಲೆನೂ ಇಲ್ಲ. ಹೆಂಡತಿಯ ಆಸೆ ಆಕಾಂಕ್ಷೆಗಳು, ಅವಳ ಎಕ್ಸ್ಪೆಕ್ಟೇಷನ್ಗಳಿಗೆ ಯಾವ ಬೆಲೆನೂ ಕೊಡಲ್ಲ ಗಂಡಂದ್ರು. ಹೆಣ್ಮಕ್ಳು ಯಾವಾಗ್ಲೂ ತಗ್ಗಿ ಬಗ್ಗಿನೇ ನಡಿಬೇಕು. ಹೆಣ್ಮಗಳು ಏನೇ ತಪ್ಪು ಮಾಡಿಲ್ಲ ಅಂದ್ರೂ ತಗ್ಗಿ ಬಗ್ಗಿನೇ ನಡಿಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ನೋವನ್ನ ಅನುಭವಿಸೋ ಹೆಣ್ಮಕ್ಳಿಗೆ ಗಂಡನ ಮನೆ ಒಂದು ಜೈಲು ಅನ್ನೋ ರೀತಿ ಅನ್ಸ್ಬಿಡುತ್ತೆ. ಹೆಣ್ಮಕ್ಳು ಏನೇ ಓದಿರ್ಲಿ, ಅವ್ರು ಡಾಕ್ಟ್ರೇ ಆಗಿರ್ಲಿ, ಸಾಫ್ಟ್ವೇರ್ ಇಂಜಿನಿಯರೇ ಆಗಿರ್ಲಿ, ಆದ್ರೆ ಗಂಡನ ಮನೆಯಲ್ಲಿ ಮಾತ್ರ ಅವರಿಗೆ ಶೋಷಣೆ ತಪ್ಪಿದ್ದೇ ಇಲ್ಲ. ಇನ್ನು ಹೆಣ್ಮಕ್ಳು ತಂದೆ ತಾಯಿಗಳಿಗೂ ಅಷ್ಟೇ, ಗಂಡನ ಮನೆಯಲ್ಲಿ ಯಾವುದೇ ರೀತಿ ಮರ್ಯಾದೆ ಸಿಗಲ್ಲ. ಅವ್ರನ್ನ ಯಾವಾಗ್ಲೂ ಕೀಳಾಗೆ ಕಾಣ್ತಾರೆ. ಯಾಕೆ ಹೆಣ್ಣೆತ್ತವ್ರನ್ನ ಇಷ್ಟು ಕೀಳಾಗಿ ಕಾಣ್ತಾರೆ? ಆದ್ರೆ ಗಂಡನ ಮನೆಗೆ ಕೊಟ್ಟ ತಕ್ಷಣ ಮಗಳ ಸಂಬಂಧನ ಅವರು ಕಡ್ದಾಕೊಂಡ್ಬಿಡ್ಬೇಕಾ? ಇದು ಎಷ್ಟು ಸರಿ ಹೇಳಿ ನೀವೇ? ಆದ್ರೆ ಹೆಣ್ಮಕ್ಳು ಮಾತ್ರ ಇದನ್ನೆಲ್ಲ ತಡ್ಕೊಂಡು ಮೌನವಾಗಿ ತಾಳ್ಮೆಯಿಂದ ಜೀವನನ ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೇ ಟೆಕ್ನಾಲಜಿ ಮುಂದುವರೆದಿರ್ಬೋದು, ಇಂಡಿಯಾ ಎಷ್ಟೇ ಫಾರ್ವರ್ಡ್ ಆಗಿರ್ಬೋದು, ಆದ್ರೆ ಇಂಥ ವಿಚಾರಗಳಲ್ಲಿ ಮಾತ್ರ ನಾವು ತುಂಬಾ ಹಿಂದೆ ಉಳಿದಿದ್ದೀವಿ ಅಂತ ಹೇಳಕ್ಕೆ ತುಂಬಾ ಬೇಜಾರಾಗುತ್ತೆ. ಇನ್ನು ಹೆಣ್ಮಗು ಪ್ರೆಗ್ನೆಂಟ್ ಆದ್ಲು ಅಂದ್ರೆ ಮಗುವಿನ ಬಗ್ಗೆ ಎಷ್ಟು ಸಾಕಷ್ಟು ಕನಸುಗಳನ್ನ ಕಂಡಿರ್ತಾಳೆ. ಆದ್ರೆ ಅಲ್ಲೂ ಕೂಡ ಅವಳನ್ನ ನೆಮ್ಮದಿಯಾಗಿ ಬದುಕೋದಕ್ಕೆ ಬಿಡಲ್ಲ. ನೀನು ಗಂಡು ಮಗುನೇ ಇರಬೇಕು ಅಂತ ಅಲ್ಲೂ ಟಾರ್ಚರು, ಪ್ರೆಷರ್ ಹಾಕ್ತಾರೆ ಹೆಣ್ಮಕ್ಳಿಗೆ ಭಯನ ಹುಟ್ಟಿಸ್ಬಿಡ್ತಾರೆ. ಅಯ್ಯೋ ಹೆಣ್ಮಗು ಆಗ್ಬಿಟ್ರೆ ಏನ್ ಮಾಡ್ಲಪ್ಪ, ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರಾ ಅಂತ ಎಷ್ಟೋ ಹೆಣ್ಮಕ್ಳು ತಮ್ಮ ಪ್ರೆಗ್ನೆನ್ಸಿ ಜರ್ನಿನ ತುಂಬಾ ನೋವಿನಲ್ಲಿ ಕಳೆದಿದ್ದಾರೆ. ಡೆಲಿವರಿಗೆ ಮನೆಗೆ ಬಂದಿರೋ ಹೆಣ್ಮಕ್ಳು ಎಷ್ಟು ಸಂತೋಷದಿಂದ ಇರ್ತಾರೆ, ತಂದೆ ತಾಯಿಗಳ ಜೊತೆ ನೆಮ್ಮದಿಯಿಂದ ಇರ್ತಾರೆ. ಆದ್ರೆ ಅವರಿಗೆ 5 ತಿಂಗಳಿಗೆ ನೀನು ವಾಪಸ್ ನಮ್ಮ ಮನೆಗೆ ಬಂದ್ಬಿಡ್ಬೇಕು ಅಂತ ಗಂಡನ ಮನೆಯವರಿಂದ ಸ್ಟ್ರಿಕ್ಟ್ ಆರ್ಡರ್ ಬಂದ್ಬಿಡುತ್ತೆ. ಎಷ್ಟು ಬೇಜಾರಾಗುತ್ತೆ ಹೆಣ್ಮಕ್ಳಿಗೆ ಆವಾಗ. ಅಮ್ಮನ ಪ್ರೀತಿ ಗಂಡನ ಮನೆಯಲ್ಲಿ ಸಿಗುತ್ತಾ? ಅಮ್ಮನ ಜೊತೆ ಸಂತೋಷವಾಗಿ ಖುಷಿಯಾಗಿ ಆರೈಕೆ ಮಾಡಿಸ್ಕೊಂಡು ಇರಬೇಕಾದಂಥ ಹೆಣ್ಮಗುಗೆ ಈ ಥರ ಕಟ್ಟುನಿಟ್ಟು ಹಾಕ್ಬಿಡ್ತಾರೆ. ಪದ್ಧತಿಯ ನೆಪದಲ್ಲಿ ಆಸೆಗಳನ್ನ ಬಲಿ ಕೊಟ್ಬಿಡ್ತಾರೆ. ಮನುಷ್ಯನ ಮನಸ್ಸನ್ನ ಅರಿತು ಪ್ರೀತಿ ವಿಶ್ವಾಸದಿಂದ ಇರುವುದೇ ನಿಜವಾದ ಪದ್ಧತಿ ಅಂತ ನಾನು ಹೇಳ್ತೀನಿ. ಇನ್ನು ಹೆಣ್ಮಕ್ಳು ತವ್ರ ಮನೆಗೆ ಬಂದರೆ ಯಾಕೆ ಗಂಡನ ಮನೆಗೆ ಹೋಗೇ ಇಲ್ವಾ ಅಂತ ಕೇಳುತ್ತೆ ಸಮಾಜ. ಇನ್ನು ಗಂಡನ ಮನೆಯಲ್ಲೇ ಇದ್ರೆ ಯಾಕೆ ತವ್ರ ಮನೆಗೆ ಕಳಿಸೋದೇ ಇಲ್ವಾ ಅಂತಾನು ಹೇಳ್ತಾರೆ. ಇನ್ನು ಹೆಣ್ಮಕ್ಳು ಯಾವ ರೀತಿ ಬದುಕಬೇಕು ನೀವೇ ಹೇಳಿ? ಪ್ರತಿಯೊಂದು ಹೆಜ್ಜೆಗೂ ಅವರಿಗೆ ಕ್ವಶನ್ ಮಾಡ್ತಾ ಬಂದ್ರೆ ಅವರಿಗೆ ನೆಮ್ಮದಿ ಅನ್ನೋದು ಎಲ್ಲಿ ಸಿಗುತ್ತೆ? ಇನ್ನು ವಯಸ್ಸಾದ ಹೆಣ್ಮಕ್ಳಿಗಂತೂ ಮಕ್ಕಳೇ ಆಸರೆ ಅಲ್ವಾ? ಹೆಣ್ಮಕ್ಳಂತೂ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗಿರ್ತಾರೆ, ಗಂಡು ಮಕ್ಕಳೇ ಅವರಿಗೆ ಆಸರೆ. ಆದರೆ ಮಗ ಆದವನು ತಾಯಿ ಮಾತಿಗೆ ಬೆಲೆ ಕೊಡದೆ ಇದ್ದಾಗ ಆ ತಾಯಿಗೆ ಎಷ್ಟು ನೋವಾಗುತ್ತೆ ಹೇಳಿ? ಆ ಮಗನನ್ನ ಹೆತ್ತು ಹೊತ್ತು ಸಾಕಿ ಪ್ರೀತಿಯಿಂದ ಬೆಳೆಸಿರ್ತಾಳೆ. ಅಂತ ತಾಯಿಯ ಮಾತು ಏನೋ ನಮ್ಮ ತಾಯಿ ಒಳ್ಳೇದಕ್ಕೆ ಹೇಳ್ತಾ ಇದ್ದಾಳೆ ಅಂತ ಕೇಳುವಂತ ಅರಿವು ಕೂಡ ಗಂಡ್ಮಕ್ಳಿಗೆ ಇರೋದಿಲ್ಲ. ಆಗ ಆ ತಾಯಿ ಎಷ್ಟು ನೊಂದ್ಕೊಂತಾಳೆ. ನಾನು ಅಸಹಾಯಕಳಾಗ್ಬಿಟ್ನಲ್ಲ, ನನ್ನ ಮಗನಿಗೆ ಇದು ತಿಳಿಸಿ ಹೇಳಕ್ ಆಗ್ತಾ ಇಲ್ವಲ್ಲ ಅಂತ ಎಷ್ಟು ನೋವನ್ನ ಅನುಭವಿಸ್ತು. ಇದರಿಂದ ಬೇರೆಯವರ ದೃಷ್ಟಿಯಲ್ಲಿ ಅವಳೇ ಅಪರಾಧಿ ಆಗ್ಬಿಡ್ತಾಳೆ. ಮಗನಿಗೆ ತಿಳಿಸಿ ಹೇಳಕ್ ಆಗ್ತಿಲ್ಲ ಇವಳಿಗೆ ಅಂತ ಬೇರೆಯವರ ದೃಷ್ಟಿಕೋನದಲ್ಲಿ ಅವಳು ಅಪರಾಧಿ ಆಗ್ಬಿಡ್ತಾಳೆ. ತಂದೆ ತಾಯಿ ಇರುವವರೆಗಷ್ಟೇ ತವ್ರ ಮನೆ ಸಂಬಂಧ ಚೆನ್ನಾಗಿರುತ್ತೆ. ಅಣ್ಣ ತಮ್ಮಂದ್ರ ಹತ್ರ ಹೋಗೋಣ ಅಂದ್ರೆ ಅಣ್ಣ ತಮ್ಮಂದಿರಿಗೂ ಮದ್ವೆ ಆಗಿರುತ್ತೆ. ಅವ್ರವ್ರ ಲೈಫಲ್ಲಿ ಅವರು ಬ್ಯುಸಿ ಆಗಿರ್ತಾರೆ. ತಂಗಿಯರಿಗೆ ಅವರು ಕೇರ್ ಮಾಡಲ್ಲ. ಅವರ ಕಷ್ಟ, ಅವರ ನೋವು ನಲಿವುಗಳನ್ನ ವಿಚಾರಿಸೋದಕ್ಕೂ ಅವ್ರಿಗೆ ಟೈಮ್ ಇರೋದಿಲ್ಲ. ಹೆಣ್ಣು ಆಸ್ತಿ, ಬೆಳ್ಳಿ, ಬಂಗಾರ ಇದ್ಯಾವುದನ್ನು ನಿರೀಕ್ಷೆ ಮಾಡಲ್ಲ. ಅವಳು ನಿರೀಕ್ಷೆ ಮಾಡುವುದೇನಂದ್ರೆ ಬರೀ ಪ್ರೀತಿ. ತವ್ರ ಮನೆಯಿಂದ ಅವಳಿಗೆ ಒಂದು ಪ್ರೀತಿಯ ಕರೆ ಬಂದ್ರೆ ಸಾಕು, ಅವಳು ಎಷ್ಟು ಹಿಗ್ಗಿ ಬಿಡ್ತಾಳೆ. ಅವತ್ತೇ ಅದು ಒಂದು ಹಬ್ಬ ಅನ್ನೋ ರೀತಿ ಅವಳು ಸಂಭ್ರಮಿಸ್ಬಿಡ್ತಾಳೆ. ಹೀಗೆ ಹೆಣ್ಮಗು ಹುಟ್ಟಿನಿಂದ ಮುಪ್ಪಿನವರೆಗೂ ಬರೀ ನೋವು, ದುಃಖ, ಸಂಕಟ, ಶೋಷಣೆ, ಅಸಹಾಯಕತೆ ಇದನ್ನೇ ಅನುಭವಿಸ್ತಾ ಬಂದಿದ್ದಾಳೆ. ಇವೆಲ್ಲದರಿಂದ, ಶೋಷಣೆಗಳಿಂದ ಅವಳು ಮುಕ್ತವಾಗಿ ಸ್ವಚ್ಛಂದವಾದ ಸುಂದರ ಬದುಕನ್ನು ಯಾವಾಗ ಅವಳು ಸಾಗಿಸ್ತಾಳೋ ಅದೇ ನಿಜವಾದ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇ ಅಂತ ನಾನು ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೀವನದ ಅನುಭವಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮಹಿಳೆಯರೇ, ನಾವು ಎದ್ದು ನಿಲ್ಲೋಣ, ಗೆಲ್ಲೋಣ, ಕುಗ್ಗೋದು ಬೇಡ, ನಾವು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡಿಕೊಳ್ಳೋಣ. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಡೇ, ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.